ಇವತ್ತು ಅದಕ್ಕೆ ಏನೇನು ಅನುದಾನ ಇರಲಿ, ಅದು ತಾಂತ್ರಿಕ ಒಪ್ಪಿಗೆ ಇರಲಿ, ಜಾಗದ ವಿಚಾರಗಳಿರಲಿ, ಫಾರೆಸ್ಟ್ ಪ್ರಾಬ್ಲಮ್ ಬಂದಿತ್ತು ಅದನ್ನು ಸಾಲ್ವ್ ಮಾಡಿಕೊಟ್ಟಿದ್ವಿ. ಈ ಎಲ್ಲವನ್ನು ನಾನು ಹೇಳ್ತಾ ಇರ್ತಕ್ಕಂಥದ್ದು ಮೂಲಭೂತ ಸೌಕರ್ಯದ ವಿಚಾರದಲ್ಲಿ ಜವಾಬ್ದಾರಿಯಿಂದ ಅಭಿವೃದ್ಧಿಯ ಪಥದಲ್ಲಿ ನಾನು ಕೆಲಸವನ್ನು ಮಾಡಿದ್ದೇನೆ. ಇದಕ್ಕೆ ನನಗೆ ಇವತ್ತಿರ್ತಕ್ಕಂಥ ಜವಾಬ್ದಾರಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷನಾಗಿ ಹಲವಾರು ಉದ್ದಿಮೆಗಾರರು, ಕಾರ್ಖಾನೆಗಳವರು ನನಗೆ ಸಂಪರ್ಕಿಸಿ ಬಂದಾಗ ಅವರು ನನ್ನ ಕೇಳಿದ ಬೇಡಿಕೆ ಇಟ್ಟಂಥ ರೀತಿ ನನ್ನ ಕ್ಷೇತ್ರ ತುಂಬ ಹಿಂದುಳಿದ ಕ್ಷೇತ್ರ, ಶಿಕ್ಷಣ ಕ್ಷೇತ್ರಕ್ಕೆ ನೀವು ಸಹಾಯ ಮಾಡಿ ಅಂದಾಗ ಇವತ್ತು ನೀವೇ ನೋಡಿದ್ದೀರಿ, 100 ಶಾಲೆಗಳಿಗೆ ಇವತ್ತು ಕೊಠಡಿಗಳನ್ನು ನಿರ್ಮಾಣ ಮಾಡಿಕೊಡ್ತಕ್ಕಂಥದ್ದು, ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು, ಡಿಜಿಟಲೈಸೇಷನ್ ಮಾಡ್ತಕ್ಕಂಥದ್ದು, ಮಲ್ಟಿಮೀಡಿಯಾ ಸೆಂಟರ್ ಕೊಡ್ತಕ್ಕಂಥದ್ದು. ಈ ಕಾರಣಕ್ಕಾಗಿ ಹೋದ ವರ್ಷ 67% ರಿಸಲ್ಟ್ ಇದ್ದದ್ದು ಇವತ್ತು 99.61% ಮಳವಳ್ಳಿಯಲ್ಲಿ ರಿಸಲ್ಟ್ ಬಂದಿದೆ. ಈಗ 46% ಮಕ್ಕಳು ಹೆಚ್ಚಾಗಿ ಈಗಾಗಲೇ ಸರ್ಕಾರಿ ಶಾಲೆಗಳಿಗೆ ಅಡ್ಮಿಷನ್ ಆಗೋದಕ್ಕೆ ಉತ್ಸಾಹ ತೋರಿಸ್ತಾ ಇರ್ತಕ್ಕಂಥ ದಾಖಲೆಯಿಂದ ಕಾಣಿಸ್ತಾರೆ. ಯಾವ ಪ್ರದೇಶ ಹಿಂದುಳಿದ ಪ್ರದೇಶ ಅಂತಿರೋ ಅಲ್ಲಿ ಶಿಕ್ಷಣಕ್ಕೂ ಒತ್ತು ಕೊಟ್ಟು, ನೀರಾವರಿಗೂ ಒತ್ತು ಕೊಟ್ಟು, ಮೂಲಭೂತ ಸೌಕರ್ಯಕ್ಕೂ ಜವಾಬ್ದಾರಿ ನಿರ್ವಹಿಸಿ ಈಗ ಪ್ರತಿಯೊಂದು ಪಂಚಾಯತಿಗೂ ಸುಮಾರು ನಾವು ಈ ವಿದ್ಯುತ್ ಸರಬರಾಜು ವಿಚಾರದಲ್ಲಿ ಒಂದು ಆಕ್ಸಿಡೆಂಟ್ ಫ್ರೀ ಕೇಬಲ್ ಸಂಪರ್ಕವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಳವಳ್ಳಿ ತಾಲೂಕಿನ ನಾವು ಸರ್ವಾಂಗೀಣ ಅಭಿವೃದ್ಧಿಯ ಜೊತೆಯಲ್ಲಿ ಮಳವಳ್ಳಿ ಪಟ್ಟಣದ ಆಸ್ಪತ್ರೆ ಇರ್ಬೋದು, ಮಳವಳ್ಳಿ ಪಟ್ಟಣದ ಅಭಿವೃದ್ಧಿ ಇರ್ಬೋದು, ಈ ಎಲ್ಲವನ್ನು ಒಟ್ಟೊಟ್ಟಿಗೆ ಯೋಜನೆಗಳನ್ನ ನಾನು ತಯಾರು ಮಾಡಿ ಅವಕ್ಕೆ ಅನುಮೋದನೆಯನ್ನು ಪಡೆದು ಜನರ ಬವಣೆಗೆ ಅವರ ಬದುಕನ್ನು ಬದಲಾಯಿಸ್ತಕ್ಕಂಥ ಪ್ರಯತ್ನದಲ್ಲಿ ನನ್ನ ಕಾಮಗಾರಿಗಳು ಅಥವಾ ನನ್ನ ಅನುದಾನಗಳು ಈ ಕ್ಷೇತ್ರಕ್ಕೆ ಕೊಡಲ್ಪಟ್ಟಿದೆ ಅನ್ನೋದನ್ನು ತಿಳಿಸಲಿಕ್ಕೆ ಬಯಸ್ತೀನಿ. ಒಂದು ತಮ್ಮ ಮುಖಾಂತರ ಒಂದು ಮನವಿ ನಮ್ಮ ಸಾರ್ವಜನಿಕರಲ್ಲಿ, ಈಗ ಏನು SIR ಇವಾಗ ಮತದಾರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ನಮ್ಮ ಎಲ್ಲ ಮತದಾರ ಬಂಧುಗಳು ಕೆಲವರು ಅವಿದ್ಯಾವಂತರು, ಸ್ವಲ್ಪ ಮುಗ್ಧ ಜನರು ಇದ್ದಾರೆ. ಮಾಧ್ಯಮನೂ ಕೂಡ ಬೆಳಕು ಚೆಲ್ಲಬೇಕು. ಇದರಲ್ಲಿ ಅಪ್ಪಿತಪ್ಪಿ ಏನಾದ್ರು ಮತದಾನದಿಂದ ವಂಚಿತರಾಗೋದ್ರೆ ಅವರಿಗೆ ಸರ್ಕಾರಿ ಸವಲತ್ತುಗಳು ಕೊಡೋದಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಎಚ್ಚರಿಕೆಯಿಂದ ಪ್ರತಿಯೊಬ್ಬರೂ ಈ ಒಂದು ಮತದಾರರ ಪಟ್ಟಿಯಲ್ಲಿ ಅವರು ಏನು ಇವತ್ತು ಎನಿಮರೇಷನ್ ಫಾರ್ಮ್ ಕೊಡ್ತಾರೆ ಅದಕ್ಕೆ ಬೇಕಾದಂಥ ದಾಖಲಾತಿಗಳನ್ನು ಕೊಟ್ಟು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಭರ್ತಿ ಮಾಡಿ ವಾಪಸ್ ಕೊಟ್ಟರೆ ಮಾತ್ರ ಖಾತ್ರಿ ಆಗ್ತದೆ ಅನ್ನೋದನ್ನು ಎಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ತಮ್ಮ ಮುಖಾಂತರ ಸಾರ್ವಜನಿಕರಲ್ಲಿ ಈ ವಿಚಾರವನ್ನು ಮನವಿ ಮಾಡ್ತಿದ್ದೀನಿ. ಇದು ರಾಜಕಾರಣ ಅಲ್ಲ, ಇದು ಮೂಲಭೂತ ಹಕ್ಕು. ಮತದಾನ ಮೂಲಭೂತ ಹಕ್ಕು, ಅದನ್ನು ಎಲ್ಲರೂ ಪಡ್ಕೋಬೇಕು ಅನ್ನೋದನ್ನು ನಾನು ಮನವಿ ಮಾಡ್ತೀನಿ. ವೋಟ್ ಒಂದ್ಸರಿ ಕಳ್ಕೊಂಡ್ರೆ ಸವಲತ್ತುಗಳು ಇಲ್ಲ, ಜೊತೆಗೆ ಮುಂದೆ ದಾಖಲಾತಿಗಳಿಗೆ ಭಾಳ ಕಷ್ಟಪಡ್ಬೇಕಾಗುತ್ತೆ. ಈಗ 15 ದಿವಸದೊಳಗೆ ನೀವೆಲ್ಲ ಮುಚ್ಚಿ ಹೆಚ್ಚಿನ ವಿಚಾರದಲ್ಲಿ ಹೆಣ್ಮಕ್ಳು ಈ ಕೆಲಸ ಮಾಡಿದ್ರೆ ಮನೆ ಮಂದಿ ಎಲ್ಲ ಮಾಡ್ತಾರೆ. ನೀವು ಯಾರು ಉದಾಸೀನ ಮಾಡಬೇಡಿ. ನಾ ಅಲ್ಗೊಟ್ಟಾಗಿದ್ದು ಡಾಕ್ಟರ್ ತಾವಿದ್ದು ನಮ್ಮ ಇದು ಮಾವನ ಮನ್ಗೊಟ್ಟಾಗಿದ್ದು ಅವೆಲ್ಲ ಬಿಟ್ಬಿಟ್ರು. ಈಗ ಒಂದು 15-20 ದಿವಸ ಎಚ್ಚರಿಕೆಯಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಮನೆ ಯಾರ್ಯಾರ್ದು ಓಟು ಏನೇನು ದಾಖಲಾತಿ ಯಾರು 2002ರಲ್ಲಿದ್ದವ್ರದ್ದು ಸಲೀಸಾಗಿ ಬಂದ್ಬಿಡುತ್ತೆ. ಆ 2002ರ ನಂತರ ಬಂದವರಲ್ಲಿ ದಾಖಲಾತಿಗಳನ್ನ ಕೇಳ್ತಾರೆ ಕೆಲವು. ಆ ದಾಖಲಾತಿಗಳನ್ನೂ ಮಾಡಿಸ್ಕೋಬೇಕು, ಅದನ್ನು ಕೊಡಬೇಕು. ಆಮೇಲೆ ನಿಮ್ಮ ಫಾರ್ಮ್ ಕೊಟ್ಟರೆ ನಂಗೆ ಫಾರ್ಮ್ ಕೊಟ್ಟರೆ ನಂದು ಆಯಿತು ಅನ್ಬೇಡಿ. ಆ ಫಾರಮ್ನ ನೀವು ಫಿಲಪ್ ಮಾಡಿ ವಾಪಸ್ ಕೊಟ್ಟಾಗ ನಿಮ್ಮ ಓಟು ಬಂತು ಅಂತ. ಫಾರ್ಮ್ನ ಅಟೀಲ್ ಮಾಡಿಕೊಂಡು ನಮ್ಮ ಆಗೋಯ್ತು ಅನ್ಬೇಡಿ. ಪೆದ್ದತನ ಮಾಡಬಾರ್ದು ಯಾರು. ಒಂದೊಂದು BLAಗಳವ್ರಲ್ಲ, ನಮ್ಮ BLA 2 ನಮ್ಮದು, ಅವ್ರ ಜೊತೆಲಿ ಇಬ್ಬಿಬ್ಬರು ಯಾರು ರಿಟೈರ್ ಮೇಸ್ಟ್ರುಗಳವ್ರೆ, ಅವ್ರನ್ನ ಹಾಕೊಳ್ಳಿ ಒಂದೊಂದು ಬೂತ್ಗೆ. ಅದಕ್ಕೇನು ಬೇಕು ಅವ್ರ ಖರ್ಚೆಲ್ಲ ನಾನು ಹೇಳ್ತೀನಿ. ಕೂತ್ಕೊಂಡು ಇದು ಹೆಂಗಸರು ಮಕ್ಕಳು ಯಾರಿಗೆ ಬರವಣಿಗೆ ಗೊತ್ತಿಲ್ಲ, ಓದೋಕ್ಕೆ ಗೊತ್ತಿಲ್ಲ, ಅವ್ರನ್ನೆಲ್ಲ ಮಾಹಿತಿ ತಗೊಂಡು ನೀಟಾಗಿ ಬರೆಸಿ ಮಾಡಬೇಕು. ಹಾಂ, ಎಚ್ಚರಿಕೆಯಾಗಿ ಮಾಡ್ರು.